ಫಾರ್ ಆ್ಯಪಲ್ ಹೇಗೋ ನಿಮ್ಮ ಜರ್ನಿಗೆ ಏನೇ ಇಲ್ಲ. ಆ್ಯಂಡ್ ಟು ದಿ ಎಕ್ಸ್ಟೆಂಟ್ ಎಲ್ಲೋ ಒಂದು ಕಡೆ ನನ್ನ ಪರ್ಸನಲ್ ಒಪಿನಿಯನು, ಕೆಲವು ಸತಿ ಯು ಕಾಂಟ್ ಇವನ್ ಟಚ್ ಯುವರ್ ಓನ್ ಹಿಟ್ಸ್. ಏನೇ ಮಾಡಿದ್ರು ಯು ಕಾಂಟ್ ರೀಕ್ರಿಯೇಟ್ ದಟ್ ಅಂತ. ಪ್ಲೀಸ್ ಟೆಲ್ ಅಸ್ ಎವ್ರಿಥಿಂಗ್ ಅಬೌಟ್, ಅಂದರೆ ಹೇಗಾಯಿತು ನಿಮಗೆ ಬಂದಿದ್ದ ಏನೇನೋ ಕೇಳಿದ್ದೀವಿ ನಾವು. ಆ್ಯಕ್ಚುಲಿ ನೀವಲ್ಲ ಫಸ್ಟ್ ಚಾಯ್ಸು ಈ ಥರದ್ದೆಲ್ಲ. ಸೊ ಇವೆಲ್ಲ ಬರೀ ಕ್ಯೂರಿಯಾಸಿಟಿ ವಿಚಾರಗಳು, ಬಟ್ ರಿಯಾಲಿಟಿ ನೀವೇ ತೋರಿಸೋದು. ಹೇಗೆ ನಾನು ಉಪೇಂದ್ರ ನಾವು ಫ್ರೆಂಡ್ಸು ಫ್ರಮ್ 98 ಅಂದರೆ ಒಂದು 8-9 ವರ್ಷದ ಫ್ರೆಂಡ್ಶಿಪ್. ಆಮೇಲೆ ನನಗೇನೋ ಗೊತ್ತಿಲ್ಲ, ಎವ್ರಿ ಟೈಮ್ ಐ ಕಸ್ಟ್ ಕಮ್ ಬೆಂಗಳೂರಿಗೆ ಬಂದರೆ ಉಪೇಂದ್ರನ ಮೀಟ್ ಆಗಿ ಹೋಗ್ತಾ ಇದ್ದೆ ನಾನು. ಅವರೆಲ್ಲಿದ್ದೆ ಹೆಚ್ಚಾಗಿ ನಾನು ಶೀತಲಲ್ಲಿ, ನಂದು ಅಡ್ಡ ಶೀತಲ್ ಬಂದರೆ ಶೀತಲ್ ಹೋಟ್ಲಲ್ಲಿ ಇರ್ತಿದ್ದೆ. ಅಲ್ಲಿ ರಾಮಮೂರ್ತಿ ಅವ್ರ ರೂಮ್ ಇತ್ತು. ಸೊ ಉಪೇಂದ್ರ ಅವರಲ್ಲಿ ಹಾಡು ಬರೆಯೋಕ್ಕೆ ಅಂತ ಸಮ್ ಆಪರ್ಚುನಿಟೀಸು, ಸುಂದರನಾಥ್ ಸುವರ್ಣ ಇದ್ರು. ಸೊ ಉಪೇಂದ್ರ ಅವ್ರು ಬರ್ತಾಯಿದ್ರು ಅಲ್ಲಿ. ಒಂದು ಅಲ್ಲಿ ನಾವು ರೆಗ್ಯುಲರ್ ಮೀಟ್ ಆಗ್ತಾಯಿದ್ವಿ. ಆಮೇಲೆ ಅವ್ರ ಆಫೀಸೆಲ್ಲ ಶಿಫ್ಟ್ ಆದಾಗ ಒಂದು 2 ಬೇರೆ ಆಫೀಸ್ಗೆ ನಾನು ಟಚ್ಚಲ್ಲಿದ್ದೆ. ಅದು ಏನಕ್ಕೂ ಗೊತ್ತಿಲ್ಲ. ಅದು ನಾನು ಏನೂ ಇಲ್ಲ, ಅವರು ಏನೂ ಇಲ್ಲ ಆ ಟೈಮಲ್ಲಿ. ನಾನು ಟ್ರೈ ಮಾಡ್ತಾ ಇದ್ದೆ, ಅವರು ಹಾಡು ಬರಿತಾ ಇದ್ರು, ಡೈಲಾಗ್ ಬರಿತಾ ಇದ್ರು. ಇನ್ನು ಡೈರೆಕ್ಟರ್ ಆಗಿಲ್ಲ ಆ ಟೈಮಲ್ಲಿ. ಓಕೆ, ಡೈರೆಕ್ಟರ್ ಆದ ನಂತರ ಇವ್ರು ಹ್ಯಾಪಿ ಅಲ್ಲ, ಯಾರು ನಮ್ಮ ಜೊತೆಯವರು ಯಾರಾದರೂ ಸಕ್ಸಸ್ ಆದಾಗ. ಆಮೇಲೆ ಮುಹೂರ್ತಕ್ಕೂ ನಾನು ಹೋಗಿದ್ದೆ. ಮುಹೂರ್ತಕ್ಕೆ ಐ ವಾಸ್ ನಾಟ್ ದ ಮ್ಯೂಸಿಕ್ ಡೈರೆಕ್ಟರ್. ಹೇಗೆ ಆ ಟೈಮಲ್ಲಿ ಇನ್ನೊಬ್ಬ ಫ್ರೆಂಡ್ ನಮ್ಮ ಟೀಮಲ್ಲಿ ಇದ್ದವರು. ಸೊ ಅವರು ಬ್ಯುಸಿ ಆದರು. ಅವ್ರಿಗೆ ಬೇರೆ ಯಾವುದೋ ಒಳ್ಳೆ ಪ್ರಾಜೆಕ್ಟ್ ಸಿಕ್ತು, ಅವರು ಬ್ಯುಸಿ ಆದರು. ಸೊ ಅದು ಅವಕಾಶ ನಂಗೆ ಬಂತು. ಸಡನ್ ಬಂದು ಅವರಿಗೆ ಈ ಆಲ್ಬಮ್ ಏನು ಮಾಡಿದೆ ನಾನು, ಅದು ಆಲ್ಬಮ್ ಮಾಡಿದ್ದು ಅಂದರೆ ಹಳೇದು, ಗೋಯಿಂಗ್ ಬ್ಯಾಕ್. ಒಂದು ಫಿಲ್ಮ್ ಆ್ಯಕ್ಟಿಂಗ್ ಬಂದೆ, ಮೌನ ಹೋರಾಟ ಅಂತ. 2-3 ದಿವಸ ಮಧ್ಯೆ ಗ್ಯಾಪ್ ಇತ್ತು. ಹೆಂಗೂ ಬೆಂಗಳೂರಲ್ಲಿದ್ದೀನಿ, ಮಂಗಳೂರು ಬಿಟ್ಟು. ಸೊ ಆ ಗ್ಯಾಪಲ್ಲಿ ಅಂತ ಒಂದು ಆಲ್ಬಮ್ ಮಾಡಿದ್ದು, ಇದು ಮನೋಹರ್ ಅವರು ಬರೆದಿದ್ದು. ಸೊ ಈ ಆಲ್ಬಮ್ಮು ಉಪೇಂದ್ರ ಅವರು ಕೇಳಿದರು. ಸೊ ಈ ಪೊಸಿಷನ್ ಬರೋ ಗುರು ನೀನು ಮಾಡ್ತೀಯಾ ಅಂದರು. ನನಗೆ ಆ ಟೈಮಲ್ಲಿ ಹೆಂಗೆ ಅಂದರೆ, ಪ್ರತಿ ಸಲ 1 ವರ್ಷ ನೋಡೋಣ ಅಂತ ಮನೇಲಿ ಬೈತಾ ಇದ್ರು, ಟೋಟಲಿ ಎಗೇನ್ಸ್ಟ್ ನನಗೆ ಮನೆಯಲ್ಲಿ. ಸೊ ನನಗೇನು ಇಷ್ಟು 3 ವರ್ಷ ದುಡ್ದಿದ್ದೀನಿ, 6 ವರ್ಷ ದುಡ್ದಿದ್ದೀನಿ, 7 ವರ್ಷ ದುಡ್ದಿದ್ದೀನಿ, ಏನು ವರ್ಕೌಟ್ ಆಗ್ತಾ ಇಲ್ಲ. ನಾನು ಹೇಳಿದೆಲ್ಲ 4 ವರ್ಷದ ನಂತರ ಅದು ಒಂದು 500 ರೂಪಾಯಿ ಹಂಗಿದೆ. ಇನ್ನು ಬೇಡ, ಸೀರಿಯಸ್ ಆಗಿ ಇನ್ನು ಸೆಟ್ಲ್ ಆಗೋಣ, ಮದುವೆ ಆಗೋ ಟೈಮ್ ಆಯಿತು, ಇನ್ನು ಸೆಟ್ಲ್ ಆಗೋಣ ಅಂತ ಊರಲ್ಲಿ ಅಷ್ಟು ಒಂದು ಜಾಗ ನೋಡಿದೆ, ಗಿಟೆಲ್ ಏನೋ ಮಾಡೋಣ ಅಂದರೆ. ನಮ್ಮದು ಯೂಶ್ವಲ್ ವಿ ಆರ್ ವೆಲ್ ವರ್ಸ್ಡ್ ಇನ್ ದಟ್. ಇದು ಪುನಃ ಆಗಿ ಅಕ್ಟೋಬರಿಗೆ ಹೋಗಿದ್ದೀನಿ. ಜಾನ್ವರಿಗೆ ಕಾಲ್ ಬಂತು, ಒಂದ್ಸಲ ಬೇಡ ಇನ್ನು ಲಾಸ್ಟ್ ಅಷ್ಟೇ ಫಿನಿಶ್ ಅಂತ, ಈ ಸಲ ಡಿಸೆಂಬರ್ಗೆ ಬಿಡೋದು. ಎವ್ರಿ ಟೈಮ್ ಇಟ್ ಹ್ಯಾಪನ್, ಡಿಸೆಂಬರ್ಗೆ ಬಿಟ್ಬಿಡೋಣ, ಬೇಡ ಮತ್ತೆ ಪುನಃ ನನಗೆ ಇದು ಯಾವತ್ತಾಗತ್ತೆ ಬೇಡ ಅಂತ ಹೇಳೋವಾಗ ಯಾವುದೋ ಒಂದು ಪ್ರಾಜೆಕ್ಟ್ ಬರೋದು. ಆಮೇಲೆ ಇದು ಆ್ಯಕ್ಟಿಂಗ್ ಅಲ್ಲ, ಇದು ಮ್ಯೂಸಿಕ್ ಡೈರೆಕ್ಷನ್. ಹೌದು, ಲೈಫಲ್ಲಿ ಲಾಸ್ಟ್ ಒಂದು ಟ್ರೈ ಮಾಡೋಣ ಅಂತ ಇತ್ತು. ಅದಕ್ಕೆ ಆಗ ನನಗೆ ಬಾಂಬೆಗೆ ಹೋಗ್ತಾ ಇದ್ದಾಗ ಸುನಿಲ್ ಶೆಟ್ಟಿ ಹೇಳ್ತಾ ಇದ್ರು, ಗಿವ್ ಮೆ ಡೆಮೋ, ವಿಲ್ ಟ್ರೈ ಸಮ್ ಮೂವೀಸ್ ಅಂತ. ಸುನಿಲ್ ಶೆಟ್ಟಿ ಅವರು? ಹೌದು, ಇಸ್ ಎ ಫ್ರೆಂಡು. ಸೊ ಇದು ನೋಡಿಬಿಡೋಣ ಅಂತ ಇತ್ತು. ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಜರ್ಕಿತ್ತು. ಸೊ ಐ ಸ್ಟಿಲ್ ರಿಮೆಂಬರ್ January 6, 17 ಸಮಥಿಂಗ್ ನಾನು ಇಲ್ಲಿ ಬಂದಿದ್ದಾಗ ಬೆಂಗಳೂರಿಗೆ ಮ್ಯೂಸಿಕ್ಕಿಗೆ ಅಂತ ಬಂದು, ದಟ್ ವಾಸ್ ದ ಫಸ್ಟ್ ಕಂಪೋಸಿಂಗ್ ಅಂತ ಕೂತ್ವಿ. ಎಲ್ಲಿ? ಉಪೇಂದ್ರ ಅವರ ಆಫೀಸ್ ಒಂದು ಹನುಮಂತ ನಗರದಲ್ಲಿತ್ತು. ಒಂದು ಸಣ್ಣ 2 ರೂಮ್ ಇದ್ದವು, ಒಂದು ಸಣ್ಣ ಮನೆ, ಸಿಂಗಲ್ ಬೆಡ್ರೂಮ್, ಒಂದು ಹಾಲ್, ಒಂದು ಬೆಡ್ರೂಮಲ್ಲಿ ಎಲ್ಲರೂ ನಾವೆಲ್ಲ ಇದ್ದಿದ್ದಲ್ಲೇ. ಅದೇ ಎಲ್ಲ ಅಲ್ಲೇ ಕಂಪೋಸ್, ಅಲ್ಲೇ ಮಲಗೋದು, ಅಲ್ಲಿ ಹೇಳೋದು. ಅದು ಕೆಳಗೆ ಒಂದು ಬೆಡ್ಡಲ್ಲಿ ನನ್ನ ಈ ಕೀಬೋರ್ಡ್, ಅದು ನಾನು ನೆನಪಿದೆ ನನಗೆ. ಈ ಕೀಬೋರ್ಡ್ ಇಟ್ಕೊಂಡು ಟೋಟಲ್ ಫಸ್ಟ್ ಫುಲ್ ಪಲ್ಲವಿ ಮಾಡಿ. ಯಾವ ಸಾಂಗು? ಸುಮ್ಮನೆ ಎತ್ಕೋತಾನೆ ಸುಮ್ಮನೆ ಫಸ್ಟ್ ಕಂಪೋಸಿಂಗೇ ಸುಮ್ಮನೆ. ಫಸ್ಟ್ ಡೇನೇ ಇವರು ಶೂಟಿಂಗ್ ಹೋಗಿ ಬಂದರು, ಕೇಳಿದ ತಕ್ಷಣ ಓಕೆ ಅಂದರು. ಸೊ ಪ್ಯಾರಲಲ್ಲಿ ನಡೀತಾ ಇದೆ, ಈ ಕಡೆ ಶೂಟಿಂಗ್ ನಡೀತಾ ಇದೆ, ಈ ಕಡೆ ಮ್ಯೂಸಿಕ್ ನಡೀತಾ ಇದೆ. ಓಕೆ, ಸಂಜೆ ಬಂದು ನೋಡಿದ್ದು, ಇಲ್ಲ ಎಲ್ಲದು ಹೊರಡೆ ತಿಂಡಿ ತಿನ್ನೋಕೆ ಸೆಲೆಬ್ರೇಷನ್ ಅಂತ ಅದೊಂದು ಮಾಡ್ತಾಯಿದ್ವಿ. ಚೆನ್ನಾಗಿ ಬಂದರೆ ಬೇಡ ಸ್ವೀಟ್ ಗೀಟೆಲ್ಲ ತರಿಸಿದ್ರು. ಫಸ್ಟ್ ಸಾಂಗ್ ಓಕೆ ಆಯಿತು ಅಂತ. ದೆನ್ ವಿ ಸ್ಟಾರ್ಟೆಡ್. ನಾನು ಫಸ್ಟ್ ಬೇಡ, ಇನ್ನೊಂದು ಮಾಡ್ತೀನಿ ಅಂತ. ನಮಗೊಂಥರ ಭಯ ಅಲ್ಲ ಇದರಲ್ಲಿ. ಓನ್ಲಿ ಥಿಂಗ್ ಲೇಟ್ರ್ ರೆಕಾರ್ಡಿಂಗ್ ಟೈಮಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅಂದರೆ ಒಂದಷ್ಟು ಮಾಡಿದೆ, ಅದು ಮಾಡೋಣ, ಇದು ಮಾಡೋಣ ಅಂತ. ಸೊ ರೆಕಾರ್ಡಿಂಗ್ ಉಪೇಂದ್ರ ಅವ್ರು ಲಾಸ್ಟ್ ಮಿನಿಟ್ ತನಕ ಕನ್ಫ್ಯೂಷನ್ ಇರುತ್ತೆ. ಸೊ ನಾಳೆ ರೆಕಾರ್ಡಿಂಗ್ ಅಂದರೆ ಮುಂಚಿನ ದಿವಸ ಹೇಳಿದರು, ಗುರು ಹೇಳ್ಕೊಳ್ಳೋಕ್ಕೊಲ್ ಜಾಗದಲ್ಲಿ ಮಾರಿಕಣ್ಣು ಇತ್ತು, ಮಾರಿಕಣ್ಣು ಜಾಗದಲ್ಲಿ ಮಾರಿಕಣ್ಣದ ಅದು ಆ ಥರ ಅಂತ ಒಂದು ಟೋಟ್ಲು ಒಂದು ವೆಸ್ಟರ್ನ್ ಸಾಂಗ್ ಮಾಡಿದೆ, ಮೋರ್ ರಾಕ್
ಸಾಂಗ್. ಅದನ್ನು ಇವರು ಹೇಳೋದಿಲ್ಲ, ಇದು ಬೇಡ, ಇಲ್ಲಿಗೆ ಡ್ಯಾನ್ಸಿಂಗ್ ಬೇಡ, ಹೇಳ್ಕೊಳಕ್ಕೊಂದೂರು ಹಾಕೋಣ ಅಂತ. ಓ ನಾಳೆ ರೆಕಾರ್ಡಿಂಗ್ ಅಂದರೆ ನಾವು 20 ನಿಮಿಷದಲ್ಲಿ ಕಂಪೋಸ್ ಆಯ್ತದು ಹೇಳ್ಕೊಳಕ್ಕೊಂದೂರು. ಓಕೆ. ಯಾಕಂದರೆ ಇನ್ನೊಂದು ಚಾಲೆಂಜ್ ಅಂದರೆ ಒಂದು ಆಲ್ರೆಡಿ ಇದೆ ಮೈಸೂರು ಆನಂದ ಸ್ವಾಮಿ ಅವ್ರದ್ದು ಸಾಂಗ್ ಇದೆ, ನಾವು ಏನೋ ಪ್ಯಾರಲಲ್ ಮಾಡಬೇಕು, ಅದು ವರ್ಕೌಟ್ ಆಗಬೇಕು, ಕಷ್ಟ ಅದು. ದ ಬೆಸ್ಟ್ ಕಾಂಪ್ಲಿಮೆಂಟ್ ಐ ಗಾಟ್ ಅಂದರೆ ಆ ಸಾಂಗ್ ರಿಲೀಸ್ ಆಯಿತು, ಅಫ್ಕೋರ್ಸ್ ಆಲ್ಬಮ್ ವಾಸ್ ಎ ಸಕ್ಸಸ್, ಸೂಪರ್ ಹಿಟ್. ರಾಜು ಆನಂದ್ ಸ್ವಾಮಿ ಸಿಕ್ಕಿದೆ ಫ್ರೆಂಡ್, ಅವ್ರ ಮಗ ಮೈಸೂರು ಸ್ವಾಮಿ. ಗುರು ನೀನು ಇದು ಫಿಲ್ಮ್ ಮಾಡಿ ನಾನು ಆ ಸಾಂಗ್ ಆಡೋದನ್ನು ಬಿಟ್ಬಿಟ್ಟಿದ್ದೀನಿ ಅಂದರು. ಏನಕ್ಕೆ ಅಂದ್ರೆ ಹಾಡಾಡಿದ ತಕ್ಷಣ ಟ್ಯೂನ್ ಹಂಗಲ್ಲ ಅಂತ ನನಗೆ ಹೇಳ್ಕೊಡ್ತಾರೆ ಟ್ಯೂನ್ ಬಂದರು. ಸೊ ದಟ್ ವಾಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ರಾಜು ಆನಂದ್ ಸ್ವಾಮಿ. ಸೊ ದಟ್ಸ್ ದ ಫಸ್ಟ್ ಪ್ರಾಜೆಕ್ಟ್ ಲೈಫಲ್ಲಿ, ಅದು ಒಂದು ಹೇಳಿದಲ್ಲ, ವೆರಿ ಫಸ್ಟ್ ಪ್ರಾಜೆಕ್ಟು. ಒಂದೊಂದು ಸಾಂಗು ಇಟ್ಸ್ ಲೈಕ್ ಸಿಕ್ಸರ್ ಎತ್ತಿದ್ದೀರಾ ಸುಮ್ಮನೆ ಒಂದಾದರೆ. ಐ ಸ್ಟಿಲ್ ರಿಮೆಂಬರ್ ಮಾರಿಕಣ್ಣು ಇದರಲ್ಲಿ ಅಂತ ಒಂದು ಬರದೆ, ಅದು ಎಷ್ಟು ಫೇಮಸ್ ಆಗಿತ್ತಂದರೆ ಕೈನೆಟಿಕ್ ಹೋಂಡಾ ಇರುತ್ತಲ್ಲ, ಅದ್ರ ಹಾರ್ನೆಲ್ಲ ತೆಗೆದುಬಿಟ್ಟು ಈ ಥರದನ್ನೆಲ್ಲ ಹಾಕೊಂಡು ಹುಡುಗರುಗಳು ಓಡಾಡಿ ಏರಿಯಾದಲ್ಲೇನೋ ಹುಡುಗಿ ಹೋಗ್ತಾ ಇದ್ರೆ ಸಡನ್ನಾಗಿ ಅದನ್ನು ಹೊಡೆಯೋದು, ಹುಡುಗಿಯರು ಹೆದರ್ಕೊಳ್ಳೋದು. ಅಂದರೆ ಒಂದು ಸೌಂಡ್ ಎಫೆಕ್ಟಿಂದ ಹಿಡಿದು ನಿಮ್ಮ ಐಡೆಂಟಿಟಿ ಎಲ್ಲಿವರೆಗೂ ಬಂದಿದೆ ಅಂದರೆ ವಿ ವಾಂಟ್ ಟು ನೋ ವೇರ್ ಡಿಡ್ ಯು ಗೆಟ್ ದಿಸ್, ಬಿಕಾಸ್ ಯು ಆಲ್ಸೋ ನೋ ಹಂಸಲೇಖ ಅವ್ರು ಯಾರವ್ರಿಗೂ ಅವ್ರದ್ದು ಒಂದು ಸೌಂಡಿಂಗು, ಸಾಹಿತ್ಯದಲ್ಲಿ ಅವ್ರದ್ದೊಂದು ಸ್ಟ್ಯಾಂಪ್ ಆದರೆ ಅಲ್ಲಿಂದ ನ್ಯೂ ಏಜ್ ಮ್ಯೂಸಿಕ್ ಅಂತ ಬಂದಿದ್ದು ನಿಮ್ಮಿಂದಲೇ. ಆಗ ಹೆಂಗೆ ಅಂದರೆ ಈಗ ಸೌತ್ ಇಂಡಿಯಾದಲ್ಲಿ ಟೋಟಲ್ ಹೆಂಗೆ ಅಂದರೆ ಇಳಯರಾಜ ಫಾರ್ಮ್ಯಾಟು ವರ್ಕ್ ಆಗ್ತಾಯಿದೆ. ಎಲ್ಲರೂ ಆಗ ಇಳಯರಾಜನ ಫಾಲೋ ಮಾಡೋ ಟೈಮು, ಎಲ್ಲರೂ ಎಲ್ಲ ಮ್ಯೂಷಿಯನ್ಸ್, ಸೀನಿಯರ್ ಮ್ಯೂಷಿಯನ್ಸು, ಅರೇಂಜರ್ಸ್ ಎಲ್ಲ ಇಳಯರಾಜ ಹತ್ರ. ನನಗೇನು ಅನಿಸ್ತು ಅಂದರೆ ಇಟ್ ಇಸ್ ಟೂ ಕಾಂಪ್ಲಿಕೇಟೆಡ್, ಇಟ್ಸ್ ನಾಟ್ ಸಿಂಪಲ್, ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಬಟ್ ಇಳಯರಾಜ ಮಾಡಿದಾಗ ಆ ಕಾಂಪ್ಲಿಕೇಶನ್ ಸಿಂಪಲ್ ಥರ ಕಾಣುತ್ತೆ, ಬೇರೆಯವರು ಮಾಡಿದ ತಕ್ಷಣ ಎಲ್ಲ ಕಾಂಪ್ಲಿಕೇಟೆಡ್ ಕಾಣುತ್ತೆ. ಸೊ ಇಳಯರಾಜ ಸ್ಪೆಷಾಲಿಟಿ ಇದ್ದಿದ್ದನ್ನು ಅಷ್ಟು ಕಾಂಪ್ಲಿಕೇಟ್ ಆದರೂ ಕೇಳುವಾಗ ಇಟ್ ಈಸ್ ವೆರಿ ವೆರಿ ಕ್ಯಾಚಿ, ವೆರಿ ಸಿಂಪಲ್ ಅನಿಸುತ್ತೆ, ಬಟ್ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ನಮ್ಮ ಹಂಸಲೇಖ ಅವರು ಆ ಟೈಮಲ್ಲಿ ದಟ್ ವಾಸ್ ರೇಜ್. ಯಾವುದು ಆ ಚೇಂಜ್ ಓವರ್ ಇದೆಯಲ್ಲ ಹಂಸಲೇಖ ಅವ್ರದ್ದು, ಆಡು ಭಾಷೆ ಬಂತಲ್ಲ, ಎಲ್ಲಿ ಸಾಹಿತ್ಯ, ಒಂದು ಸಾಹಿತ್ಯ ಅನ್ನೋದು ರೋಡ್ ಸೈಡ್ಗೆ ಬಂದ್ಬಿಡ್ತು, ಎಲ್ಲ ನಾವು ಮಾತಾಡಿದ ಸಾಹಿತ್ಯ ಆಗೋ ಕನೆಕ್ಟ್ ಜಾಸ್ತಿ ಆಯಿತು. ದಟ್ಸ್ ಡ್ರಾಸ್ಟಿಕ್ ಚೇಂಜ್ ಇದರಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಡ್ರಾಸ್ಟಿಕ್ ಚೇಂಜ್. ಇವತ್ತಿಗೊಂದು ಹೆಮ್ಮೆ ಇದೆ ಅಂತ, ಯಾವತ್ತೂ ನಂದು ಓಡದಿರೋ ಸಾಂಗು ಯಾವುದು ಓಡಿಲ್ಲ ಅಂತ ಹೇಳೋದು ನನ್ನ ಗರ್ವದಿಲ್ಲದೆ ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಸಾಂಗ್ ಅಂತ. ಯಾಕಂದರೆ ಸೌಂಡ್ ಕೇಳಿದಾಗ ಯಾವತ್ತೂ ನನ್ನ ಸಾಂಗ್ ಹಳೇದಾಗಿದೆ ಅನಿಸ್ಬಾರ್ದು ಅಂತ ರೀತಿಯಲ್ಲಿ ಮಾಡಿದೆ.